ಎಸ್ ಹಾಯ್ ಡಿಯರ್ ಸ್ಟೂಡೆಂಟ್ಸ್. FA3 ಒಂದು ಸಮಾಜ ವಿಜ್ಞಾನಕ್ಕೆ ಸಂಬಂಧಪಟ್ಟಂಥ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು ರೆಡಿ ಮಾಡಿದ್ದೀನಿ. ಸೊ ಅದನ್ನು ನಮಗೆ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಹೋಗ್ತೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ಸ್ಟೂಡೆಂಟ್ಸ್ ಕೇಳ್ತಾಯಿದ್ರಿ ಒಂದು FA3 ಒಂದು. ಸೊ ನಿಮ್ಮ ಒಂದು ಸ್ಕೂಲಲ್ಲಿ ಸ್ವಲ್ಪ ಸಿಲೆಬಸ್ ಚೇಂಜಸ್ ಇರ್ಬೋದು, ಅವು ಒಂದು ಡಿಫ್ರೆಂಟ್ ಇರ್ಬೋದು ಒಂದು ಸ್ಕೂಲ್ಗೂ ಇನ್ನೊಂದು ಸ್ಕೂಲ್ಗೂ. ಸೊ ಇದನ್ನು ಜಸ್ಟ್ ನೋಡ್ಕೊಳ್ಳಿ. ನಿಮಗೆ ಒಂದು ವೇಳೆ ಇತ್ತಂದರೆ ಸೊ ಇದನ್ನು ನೀವು ಒಂದು ಅಡಾಪ್ಟ್ ಮಾಡ್ಕೊಬೋದು. ನೋಡಿ, ಒಂದನೇ ಕ್ವಶನ್ ನೋಡೋದಾದರೆ, ತೀವ್ರವಾದಿಗಳು ಮಂದಗಾಮಿಗಳನ್ನು ರಾಜಕೀಯ ಭಿಕ್ಷುಕರು ಎಂದು ಕರೆಯಲು ಕಾರಣ ಏನಕ್ಕೆಂದರೆ ಒಂದು ಬ್ರಿಟಿಷರ ಬಗ್ಗೆ ಮೃದು ಧೋರಣೆ ತಾಳಿದ್ದರಿಂದ. ಮಂದಗಾಮಿಗಳೊಂದು ಬ್ರಿಟಿಷರ ಬಗ್ಗೆ ಒಂದು ಮೃದು ಧೋರಣೆ ಇರುತ್ತೆ ಅವರಿಗೆ. ಸೊ ಅದಕ್ಕಾಗಿ ಅವ್ರನ್ನ ರಾಜಕೀಯ ಭಿಕ್ಷುಕರು ಅಂತ ತೀವ್ರವಾದಿಗಳು ಕರೀತಾರೆ. ಭಾರತದ ನೈಜ ಅಭಿವೃದ್ಧಿ ಎಂದರೆ ಅದು ಗ್ರಾಮಗಳ ಅಭಿವೃದ್ಧಿ ಎಂದು ಕರೆದವರು ನಿಮಗೆಲ್ಲ ಗೊತ್ತಿದೆ, ಮಹಾತ್ಮ ಗಾಂಧೀಜಿಯವರು. ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸೋದು ನೋಡೋದಾದರೆ, ಬ್ರಿಟಿಷರು ಇನಾಮ್ ಆಯೋಗವನ್ನು ಏಕೆ ರಚಿಸಿದರು? ಇನಾಮ್ ಭೂಮಿಯನ್ನು ವಾಪಸ್ ಪಡೆಯಲು ಬ್ರಿಟಿಷರು ಇನಾಮ್ ಆಯೋಗವನ್ನು ರಚಿಸಿದರು. ವಿತ್ ಆನ್ಸರ್ಸ್ ಕೊಡ್ತಾ ಇದ್ದೀನಿ, ಅದಕ್ಕಿಂತ ಪ್ರಾಬ್ಲಮ್ ಆಗ್ಬೋದು ಅಂದ್ಕೊಂಡು. ಸೊ ಅದಕ್ಕಾಗಿ ಕರೆಕ್ಟಾಗಿ ನೋಡ್ಕೊಳ್ಳಿ. ಸಬ್ಸ್ಕ್ರೈಬ್ ಆಗಿ ಚಾನಲ್ನ, ಎಲ್ಲರಿಗೂ ಈ ಒಂದು ಚಾನಲ್ನ ಶೇರ್ ಮಾಡಿ. ನಿಮ್ಮ ಒಂದು ನೆಕ್ಸ್ಟು ಪ್ರಿಪ್ರೇಟ್ರಿಗೆ ನಾನು ನಾಳೆಯಿಂದ ವೀಡಿಯೋಸ್ ಬಿಡ್ತಾ ಹೋಗ್ತಾಯಿದ್ದೀನಿ. ಪ್ರಿಪ್ರೇಟ್ರಿ ಎಲ್ಲ ಪೇಪರ್ಸು ರೆಡಿ ಮಾಡಿದ್ದೀನಿ. ಅದಕ್ಕಾಗಿ ನೆಕ್ಸ್ಟ್ ಅದೇ ರೀತಿ ಹಿಂದಿ ಒಂದು ಸಬ್ಜೆಕ್ಟು FA3 ಬೇಕಾಗಿತ್ತು ಅಂದರೆ ದಯವಿಟ್ಟು ನನಗೆ ಕಾಮೆಂಟ್ ಮಾಡಿ ತಿಳಿಸಿ. 1857ರ ದಂಗೆ ವೇಳೆ ಸಿಪಾಯಿಗಳು ಜನಸಾಮಾನ್ಯರ ವಿಶ್ವಾಸ ಕಳೆದುಕೊಂಡರು ಏಕೆ? ಅಥವಾ ದಂಗೆ ವಿಫಲತೆ ಕಾರಣಗಳು ಕೇಳಿದರೆ ಸಿಪಾಯಿಗಳು ಮಾಡಿದಂಥ ಒಂದು ಲೂಟ್ ಇರ್ಬೋದು, ದರೋಡೆ ಇರ್ಬೋದು, ಒಂದು ಗಂಭೀರವಾದ ತಪ್ಪುಗಳಿರ್ಬೋದು. 1857 ದಂಗೆ ವೇಳೆ ಸಿಪಾಯಿಗಳು ಜನಸಾಮಾನ್ಯರ ವಿಶ್ವಾಸ ಕಳೆದುಕೊಳ್ಳಲು ಇವೆಲ್ಲ ಒಂದು ಕಾರಣ ಆಗುತ್ತೆ. ಏನೇನು? ಲೂಟಿ, ದರೋಡೆ, ಒಂದು ಗಂಭೀರವಾದ ತಪ್ಪುಗಳು. ಇವು ಮೂರನ್ನು ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಒಂದು 3-4 ವಾಕ್ಯದಲ್ಲಿ ನೋಡೋದಾದರೆ, ಭಾರತ ಯಾವುದಾದ್ರೂ 4 ಪರಿಸರ ಸಂರಕ್ಷಣಾ ಚಳವಳಿಗಳು, ಒಂದು ನರ್ಮದಾ ಆಂದೋಲನ ಇರುತ್ತೆ, ಚಿಪ್ಕೋ ಚಳವಳಿ, ಅಪ್ಪಿಕೋ ಚಳವಳಿ, ಕೈಗಾ ವಿರೋಧಿ ಚಳವಳಿ. ಸೊ ಇನ್ನೂ ಇದೆ, ನೀವು ಯಾವ್ದು ಬೇಕಾದ್ರೂ ಬರ್ಕೊಳ್ಳಿ. ಸೊ ಇಲ್ಲಿ ಜಸ್ಟ್ ನಾನು 4 ಕೊಟ್ಟಿದ್ದೀನಿ. ಒಂದು ಖಾರಿಫ್ ಬೇಸಾಯವು ರಬಿ ಬೇಸಾಯಕ್ಕಿಂತ ಹೇಗೆ ಭಿನ್ನವಾಗಿದೆ ಅಂತ ನೋಡಿದರೆ, ಖಾರಿಫ್ ಬೇಸಾಯ ಒಂದು ನೈಋತ್ಯ ಮಾನ್ಸೂನ್ ಮಾರುತಗಳ ಅವಧಿಯ ಬೇಸಾಯ ಆಗಿರುತ್ತೆ. ರಬಿ ಬೇಸಾಯ ಒಂದು ಚಳಿಗಾಲದ ಅವಧಿಯ ವೇಳೆ ಮಳೆ ಪಡೆಯುವ ಒಂದು ಬೇಸಾಯ ಆಗಿರುತ್ತೆ. ನೆಕ್ಸ್ಟ್ 5-6 ವಾಕ್ಯ ನೋಡೋದಾದರೆ, ಗ್ರಾಮೀಣಾಭಿವೃದ್ಧಿ ಮಹತ್ವವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅದರ ಮಹತ್ವ ನೋಡೋದಾದರೆ, ಒಂದು ಮೂಲಭೂತ ಸೌಕರ್ಯ ಒದಗಿಸಲು, ಅದೇ ರೀತಿ ಒಂದು ದುಡಿಯುವ ಸಾಮರ್ಥ್ಯ ಹೆಚ್ಚಿಸಲು, ಕೃಷಿಯನ್ನು ಲಾಭದಾಯಕ ವೃತ್ತಿಯನ್ನಾಗಿ ಮಾಡಲು, ವಲಸೆ ತಪ್ಪಿಸಲು, ಗುಡಿ ಕೈಗಾರಿಕೆಗಳನ್ನು ಅಭಿವೃದ್ಧಿಪಡಿಸಲು, ಗ್ರಾಮೀಣ ಅರ್ಥವ್ಯವಸ್ಥೆ ಬಲಪಡಿಸಲು, ಗ್ರಾಮೀಣ ಭಾರತ ಶ್ರೀಮಂತಗೊಳಿಸಲು ಈ ಒಂದು ಅವಶ್ಯಕತೆ ಆಗಿರುತ್ತೆ. ನೆಕ್ಸ್ಟ್ ಒಂದು ನಮ್ಮ ದೇಶದ ಆರ್ಥಿಕ ಅಭಿವೃದ್ಧಿಯಲ್ಲಿ ವ್ಯವಸಾಯದ ಪ್ರಾಮುಖ್ಯತೆ ತಿಳಿಸಿ. ಸೊ ನೋಡಿ, ಇದರ ಒಂದು ಪ್ರಾಮುಖ್ಯತೆ ನೋಡಿದರೆ, ಒಂದು ಮುಖ್ಯವಾಗಿ ಉದ್ಯೋಗ ಸಿಗುತ್ತೆ, ಜನರಿಗೆ ಆಹಾರ ಸಿಗುತ್ತೆ, ಪ್ರಾಣಿಗಳಿಗೆ ಮೇವು ಮತ್ತು ಕೈಗಾರಿಕೆಗಳಿಗೆ ಕಚ್ಚಾ ವಸ್ತು ದೊರಕುತ್ತೆ. ಇದರಿಂದ ತೃತೀಯ ರಂಗದ ಬೆಳವಣಿಗೆ ಸಹಾಯಕವಾಗುತ್ತೆ. ಅದೇ ರೀತಿ ಒಂದು ರಾಷ್ಟ್ರೀಯ ವರಮಾನದ ಮೂಲಾಧಾರವಾಗಿದೆ. ಇದು ವಿದೇಶಿ ವಿನಿಮಯಗಳಿಗೆ ಸಹಾಯಕವಾಗಿದೆ. ಜೀವನಾಧಾರ ಒಂದು ವೃತ್ತಿಯಾಗಿದೆ. ನೆಕ್ಸ್ಟ್ ಒಂದು 8ನೇ ವಾಕ್ಯದಲ್ಲಿ ನೋಡ್ತಾ ಹೋಗ್ಬೋದು. 8ನೇ ವಾಕ್ಯದಲ್ಲಿ ನೋಡಿದರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಸಾಧನೆಗಳನ್ನು ವಿವರಿಸಿ. ಅವರ ಸಾಧನೆಗಳು ನೋಡೋಣ. ಸೊ ಆ್ಯಕ್ಚುಲಿ ಇದು ನಿಮ್ಗೆ 20 ಮಾರ್ಕ್ಸ್ ಇರುತ್ತೆ ಪೇಪರು. ಸೊ ಅದಕ್ಕಾಗಿ ನೇತಾಜಿ ಎಂದು ಜನಪ್ರಿಯರಾದರು. ಸುಭಾಷ್ ಚಂದ್ರ ಬೋಸ್ರವನು ಒಂದು ನೇತಾಜಿ ಎಂದು ಜನಪ್ರಿಯರಾಗಿರ್ತಾರೆ. ನೋಡ್ತಾ ಇರ್ಬೋದು, ನಾನು ಈಸಿಯಾಗಿ ಪಾಯಿಂಟ್ ಪ್ರಕಾರ ಕೊಟ್ಟಿದ್ದೀನಿ. ನಿಮಗೆ ಜಾಸ್ತಿ ರಿಸ್ಕ್ ಆಗಬಾರ್ದು ಅನ್ನೋ ಉದ್ದೇಶದಿಂದ. ಸೊ ಕರೆಕ್ಟಾಗಿ ಜಸ್ಟ್ ನೀವು ಇಷ್ಟು ಓದ್ಕೊಂಡ್ರು ಸಾಕು, ನಿಮಗೆ ಫುಲ್ ಸಿಗುತ್ತೆ. ಸಮಾಜವಾದಿ ಫಾರ್ವರ್ಡ್ ಬ್ಲಾಕ್ ಒಂದು ಸ್ಥಾಪನೆ, ಅದಾದಮೇಲೆ ಒಂದು ಹರಿಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗ್ತಾರೆ ಇವರು. ಮತ್ತು INA ಸೈನ್ಯದ ಮುಖಂಡತ್ವವನ್ನು ವಹಿಸಿಕೊಳ್ತಾರೆ. ಆಮೇಲೆ ರೇಡಿಯೋ ಮೂಲಕ ಜನರನ್ನು ಪ್ರೇರೇಪಿಸ್ತಾರೆ. ಜರ್ಮನಿಯಲ್ಲಿ ಯುದ್ಧ ಕೈದಿಗಳಿಗೆ ಒಂದು ಸಂಘಟನೆ ಕಟ್ತಾರೆ. ನನಗೆ ರಕ್ತ ಕೊಡಿ, ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಎಂದು ಒಂದು ಪ್ರಮಾಣಿಸುತ್ತಾರೆ ಇವರು. ಅದೇ ರೀತಿ ವಿದೇಶದಲ್ಲಿರುವ ಭಾರತೀಯರನ್ನು ಸಂಘಟಿಸಿ ಬ್ರಿಟಿಷರ ವಿರುದ್ಧ ಹೋರಾಡ್ತಾರೆ. ಭಾರತದ ನಕ್ಷೆ ಬರೆದು ಕೋಶಿ ನದಿ ಕೈಗಾ ಪ್ರದೇಶಗಳನ್ನು ಗುರುತಿಸಿ ಅಂತ ಕೇಳೋರೆ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಕೋಶಿ ಮತ್ತು ಒಂದು ಭಾರತ ನಕ್ಷೆ ಬರೆದು ಕೋಶಿ ಮತ್ತು ಕೈಗಾ ಪ್ರದೇಶಗಳು. ಸೊ ಕಾಣ್ತಾ ಇದೆ ಅಂದ್ಕೊತಾ ಇದ್ದೀನಿ. ಸೊ ನೋಡ್ತಾ ಇರ್ಬೋದು, ಇಲ್ಲಿ ಒಂದು ಕೋಶಿ ನದಿ ಅಂದರೆ ಈ ಒಂದು ನಿಮಗೆ ಆಲ್ಮೋಸ್ಟ್ ಗೊತ್ತಿರೋಂಗೆ ಇದೊಂದು ಬಿಹಾರ ಒಂದು ಸೈಡಲ್ಲಿ ಬರುತ್ತೆ. ಸೊ ಇಲ್ಲಿ ಈ ಒಂದು ಸರೌಂಡಿಂಗಲ್ಲಿ. ಸೊ ಅದೇ ರೀತಿ ಒಂದು ಕೈಗಾ ಪ್ರದೇಶಗಳು ನೋಡೋದಾದರೆ ಇಲ್ಲಿ ಸಿಗುತ್ತೆ. ನೋಡ್ತಾ ಇರ್ಬೋದು, ಒಂದು ಕರ್ನಾಟಕ ಇದರಲ್ಲಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ನೋಡಿದ್ರಲ್ಲ, ಇದು ಫುಲ್ಲು ನಿಮಗೆ ಒಂದು 20 ಮಾರ್ಕ್ಸ್ಗೆ ಪೇಪರ್ ಇತ್ತು. ಸೊ ಇದು ಫುಲ್ಲು ನಿಮಗೆ ವಿತ್ ಆನ್ಸರ್ಸ್ ಕೊಟ್ಟಿದ್ದೀನಿ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇದೇ ಬರುತ್ತೆ ನಿಮ್ಮ ನಾಳೆ ಒಂದು ಎಕ್ಸಾಮ್ಗೆ. ಸಬ್ಸ್ಕ್ರೈಬ್ ಆಗಿ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಚಾನಲ್ನ. ಪ್ರಿಪ್ರೇಟರಿ ಎಕ್ಸಾಮ್ಸ್ಗೆ ಸಂಬಂಧಪಟ್ಟಂಥ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸು ಮತ್ತು ಒಂದು ಮೇನ್ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗಿರೋ ಮೋಸ್ಟ್ ಒಂದು ಇಂಪಾರ್ಟೆಂಟ್ ಕ್ವೆಶನ್ಸ್ ನಾನು ನಾಳೆಯಿಂದ ಬಿಡ್ತಾ ಹೋಗ್ತೀನಿ. ಅದಕ್ಕಾಗಿ ಸಬ್ಸ್ಕ್ರೈಬ್ ಹಾಕೊಂಡು ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.